ಮಾದಿಗರಿಗೆ ಪ್ರತ್ಯೇಕವಾದ ರಿಸರ್ವೇಶನ್ ಕೊಡ್ತೀವಿ ಅಂತೇನೆ ನಮ್ಮ ನಾಡಿದಂತ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಹಾಕ್ಬೇಕಂತ ಹೇಳ್ತಾರೆ. ಆಗ ಕೆಲವು ಈ ರಾಜ್ಯದಲ್ಲಿ ರಾಜಕಾರಣಿಗಳು ಒಳಗೊಂಡಂತೆ ಗೌರವಾನ್ವಿತ ಮಂದಕೃಷ್ಣ ಮಾದಿಗರವರು ಹೈದರಾಬಾದ್ ಅಲ್ಲಿ ಸುಮಾರು 25 ಲಕ್ಷ ಜನ ಮಾದಿಗರನ್ನ ಒಟ್ಟುಗೂಡಿಸಿ ಪ್ರಪ್ರಥಮವಾಗಿ ಇಡೀ ವ್ಯವಸ್ಥೆಯಲ್ಲಿ ಎಂದೂ ಕೂಡ ಈ ದೇಶದ ಪ್ರಧಾನಿ ಒಂದು ಜಾತಿ ಸಂಘಟನೆಗೆ ಬಂದಿರೋದು ಇತಿಹಾಸದಲ್ಲಿ ಇಲ್ಲ. ಆದರೆ ಮಂದಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಈ ದೇಶದ ಪ್ರಧಾನಿ ಬಂದು ನಾನು ಮಾದಿಗರ ಒಂದು ಅಣ್ಣ ತಮ್ಮ ನಾನು ಮಾದಿಗರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಇದುವರೆಗೂ ವರದಿಗಳು 30 ವರ್ಷಗಳಲ್ಲಿ ಬಂದಿರುವಂತ ಎಲ್ಲಾ ವರದಿಗಳಲ್ಲಿ ಕೂಡ ಮಾದಿಗರ ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಮಾದಿಗರ ಅಳಿವು ಉಳಿವಿನ ಪ್ರಶ್ನೆ ಮಾಡೋದು ತುಂಬಾ ಕಡಿಮೆ. ಅದೇನೋ ಗೊತ್ತಿಲ್ಲ, ಅಧಿಕಾರಿಗಳು ನಮ್ಮ ಸಮುದಾಯಕ್ಕೆ ಸಹಾಯ ಮಾಡೋದು ತುಂಬಾ ಕಡಿಮೆ. ಅದು ನಾವು ಎಚ್ಚೆತ್ಕೋಬೇಕು, ಅದು ಮೈನು ಎಚ್ಚೆತ್ಕೋಬೇಕು ನಾವು. ಯಾಕಂದ್ರೆ ಎಚ್ಚೆತ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಈಗ ಈ ಅವಕಾಶ ಕೊಡೋ ಎಲ್ರಿಗೂ ಜಡ್ಜ್ಮೆಂಟ್ ಬಂತು. ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷದ ಪಾತ್ರವಿಲ್ಲ, ಯಾವ ಬಿಜೆಪಿ ಪಾತ್ರವಿಲ್ಲ, ಕಾಂಗ್ರೆಸ್ ಪಾತ್ರವಿಲ್ಲ, ಯಾವ ಜೆಡಿಎಸ್ ಪಾತ್ರವಿಲ್ಲ. ಅದು ಕೇವಲ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆ ಹೂಡಿ ತನ್ನನ್ನು ತಾನು 1 ತಿಂಗಳ ಕಾಲ 8 ಮಕ್ಕಳನ್ನು ಬಿಟ್ಟು ಡೆಲ್ಲಿಯಲ್ಲಿ ಠಿಕಾಣಿ ಹಾಕಿ ಎಲ್ಲಾ ಲಾಯರ್ಗಳನ್ನ, ಎಲ್ಲಾ ಆಯೋಗದ ಅಧ್ಯಕ್ಷರನ್ನ, ಎಲ್ಲಾ ನಿವೃತ್ತ ಜಸ್ಟಿಸ್ಗಳನ್ನ ಭೇಟಿ ಮಾಡಿ ತನ್ನ ಹೇರಳವಾದ ಅನುದಾನವನ್ನ ಅಲ್ಲಿನ ನ್ಯಾಯಮೂರ್ತಿಗಳಿಗೆ, ಅಲ್ಲಿನ ಲಾಯರ್ಗಳಿಗೆ ದಾನದಂತ ವ್ಯಕ್ತಿ ಅವರೇ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು. ಈ ವರದಿ ಬರಕ್ಕೆ ಮೂಲ ಕಾರಣ ಆನೇಕಲ್ನ ಏನ್ ಅನ್ಸೋದೇವರು ದಯವಿಟ್ಟು ಒಂದು ಅರ್ಥ ಯಾವುದೇ. ಈಗ ನನಗೆ ಗೊತ್ತಾಗೋದ್ರಿಂದ ನಾನು ರಾಜಕಾರಣಕ್ಕೆ 2004ರಲ್ಲಿ ಬಂದಾಗಿನಿಂದ ಈ ಒಂದು ಮನವಿ ಏನಿದೆ ಒಳ ಮೀಸಲಾತಿ ಬಗ್ಗೆ ನಿರಂತರವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಸದಾಶಿವ ಆಯೋಗ ಇವೆಲ್ಲ ನಿರಂತರವಾಗಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ಈಗ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದಕ್ಕೆ ಒಳ ಮೀಸಲಾತಿ ಮಾಡಬಹುದು ಅಂತಕ್ಕಂಥದ್ದು ಮತ್ತು ನಿರ್ದಿಷ್ಟವಾದಂಥ ಒಂದು ಅಂಕಿ ಸಂಖ್ಯೆಯ ಒಂದು ಎಂಪ್ರಿಕಲ್ ಡಾಟಾ ಅಂತ ಹೇಳ್ತಾರೆ. ಅಂದರೆ ನಿಖರವಾದಂಥ ಒಂದು ಏನು ಯಾವ್ಯಾವ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ಒಳ ಮೀಸಲಾತಿ ಜಾತಿಗಳು, ಒಳಜಾತಿಗಳ ಒಂದು ನಿಖರವಾದಂಥ ಅಂಕಿ ಸಂಖ್ಯೆ ಆಧಾರದ ಮೇಲೆ ಅದನ್ನು ಮಾಡಬೇಕಂತಕ್ಕಂಥ ತೀರ್ಮಾನ ಮಾಡಿದ ತಕ್ಷಣ ನಮ್ಮ ಸರ್ಕಾರ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಆದಷ್ಟು ತ್ವರಿತವಾಗಿ ಇದನ್ನು ಪೂರೈಸಬೇಕು ಅಂತ ಅವಕಾಶ ಕೊಟ್ಟಿದೆ. ತಮಗೆ ಗೊತ್ತಿದೆ, ನೀವು ಬಂದ ತಕ್ಷಣ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಎಲ್ಲವನ್ನ ಸ್ಥಗಿತ ಮಾಡಬೇಕು. ಯಾಕಂದರೆ ಸುಮಾರು ವರ್ಷಗಳ ಈ ಬೇಡಿಕೆ ಈಡೇರಬೇಕು ಅಂತಕ್ಕಂಥ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿ ಮಾಡೇ ನೇಮಕಾತಿ ಪ್ರಕ್ರಿಯೆಗಳು ಮಾಡಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಮುಖ್ಯಮಂತ್ರಿಗಳ ಒಂದು ದಿಟ್ಟವಾದಂಥ ಒಂದು ನಿರ್ಣಯ ಆಗಿದ್ದರಿಂದ ಇವತ್ತು ತಮಗೆ ಗೊತ್ತಿದೆ, ಈಗಾಗಲೇ ಮಾನ್ಯ ನ್ಯಾಯಮೂರ್ತಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಒಳಪಂಗಡಗಳ ಜನಸಂಖ್ಯೆ ಎಷ್ಟಿದೆ ಅಂತ ಬಹುಶಃ ತಮಗೆಲ್ಲರಿಗೂ ಮಾಹಿತಿ ಬಹಿರಂಗಾಗಿದೆ. ಯಾರ್ಯಾರು ಮಾಹಿತಿ ಹೊರಗೆ ಬಂದಂಗೇನಿಲ್ಲ, ಅಲ್ಲೆಲ್ಲ ಯಾವುದೂ ಮುಚ್ಚುಮರೆ ಇಲ್ಲ. ಅದರಿಂದ ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್, ವಿಶೇಷವಾದ ಕ್ಯಾಬಿನೆಟ್ ಇವತ್ತು ಸಂಜೆಗೆ ನಿಗದಿ ಆಗಿದೆ. ಕಾರಣಾಂತರದಿಂದ ಬೇರೆ ಬೇರೆ ಕಾರಣಗಳಿಂದ ಜನ್ಮಾಷ್ಟಮಿ ಇತರೆ ಕಾರಣಗಳಿಂದ ಈಗ ವಿಶೇಷವಾದಂಥ ಸಭೆ 5 ಗಂಟೆಗೆ ನಿಗದಿಯಾಗಿದೆ. ಅದರಿಂದ ಈಗ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇಷ್ಟೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಯೋಗವನ್ನು ರಚಿಸಿ ಒಂದು ದತ್ತಾಂಶ ನಿರ್ದಿಷ್ಟವಾದಂಥ ಮಾಹಿತಿಯನ್ನು ಪಡೆಯತಕ್ಕಂಥದ್ದಕ್ಕೆ ಕೆಲಸ ಮಾಡಿ ಅಂತಿಮ ಇನ್ನೇನು ಎಲ್ಲ ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡ್ಕೊಂಡು ಇದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ 19ನೇ ತಾರೀಕು ಸಭೆ ಕರೆದಿದ್ದಾರೆ. ನಾವೆಲ್ಲರೂ ಈ ಭಾಗದಲ್ಲಿ ತಮ್ಮ ಒಂದು ಕೂಗೇನಿದೆ, ತಮ್ಮ ಎಲ್ಲ ನೋವೇನಿದೆ, ಇಷ್ಟು ವರ್ಷಗಳ ಒಂದು ಬೇಡಿಕೆ ಏನಿದೆ ಮತ್ತು ಜನಸಂಖ್ಯೆ
ನಮ್ಮ ಭಾಗದಲ್ಲಿ ನೀವೇ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಜಾರಿ ಮಾಡೋದಕ್ಕೆ ನಾವೆಲ್ಲ ಬದಲಾಗಿರ್ತೀವಿ. ನಾವು ಮುಖ್ಯಮಂತ್ರಿಗಳಿಗೆ ನಿಮ್ಮ ಪರವಾಗಿ ಇದರ ಅದಷ್ಟು ಪರಿಪಾಲನೆ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಇಲಾಖೆಯನ್ನು ಬಹಳಷ್ಟು ನೇಮಕಾತಿಗಳು ನಾವು ಮಾಡಬೇಕು, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದರಿಂದ ಇದು ತೀರ್ಮಾನ ಆಗಿದ್ರೆ ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇದು ಏನು ಕೆಲವು ದಿನಗಳಲ್ಲಿ ಇದಕ್ಕೆ ಒಂದು ಸಿಹಿ ಸುದ್ದಿ ತಮಗೆ ಸಿಗ್ತಕ್ಕಂಥದ್ದಕ್ಕೆ ಖಂಡಿತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಭರವಸೆಯನ್ನು ಕೊಡ್ತಾ ದಯವಿಟ್ಟು ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರಿ ಅಂತ ಹೇಳ್ತಾ ಇದ್ರು. ಬಹಳಷ್ಟು ಜನ ಈಗ ಸಮಯ ತಡ ಆಗಿದ್ದರಿಂದ ಹೊರಟೋಗಿದ್ದಾರೆ. ಆದರೂ ಇಲ್ಲಿ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಾ, ನಮ್ಮ ಮೇಲೆ ತಾವೆಲ್ಲರೂ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ. ನಾವು ಅದೇ ರೀತಿ ಇವತ್ತು ಎಲ್ಲರೂ ನಾವು ವಿಶ್ವಾಸ ಇಟ್ಟುಕೊಂಡು ಎಲ್ಲ ರೀತಿಯಲ್ಲಿ ಇವತ್ತು ಏನು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಏನೇ ಹೇಳಿ, ಯಾರು ಏನೇ ನನ್ನ ಮೇಲೆ ಅಪಪ್ರಚಾರ ಮಾಡಲಿ, ದಯವಿಟ್ಟು ತಾವು ನಮ್ಮನ್ನು 22 ವರ್ಷದಿಂದ ತಾವು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀರಾ. ತಾವು ದಯವಿಟ್ಟು ಅಂಥದಕ್ಕೆಲ್ಲ ತಾವು ಅವಕಾಶ ಮಾಡಿಕೊಡ್ತೀರಾ. ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ಖಂಡಿತ ನಾನು ಪ್ರತಿಯೊಬ್ಬರನ್ನು ಒಟ್ಟಿಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಹೇಳಿ ಮತ್ತೊಮ್ಮೆ ಸ್ವಾಮೀಜಿ ಅವರಿಗೆ ತಾವು ಬಹಳ ಸಮಯದಿಂದ ಕಾದಿದ್ದೀರ, ತಾವು ನನಗೆ ಶ್ರಮಿಸಬೇಕು ಅಂತ ಹೇಳಿ ಮತ್ತೊಮ್ಮೆ